ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಮ್ಮ ಯೋಜನಾ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೊನೆಗೂ ಗೃಹಲಕ್ಷ್ಮಿ 23ನೇ ಕಂತು ಹಂತ ಹಂತವಾಗಿ ಎಲ್ಲ ಜಿಲ್ಲೆಗೂ ಹಣ ಜಮಾ ಆಗ್ತಾ ಬರ್ತಿದೆ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇವತ್ತು ಯಾವ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಮತ್ತು ನೀವು ನೋಡ್ತಾ ಇರ್ಬೋದು, ಕೆಲವರಿಗೆ 4,000 ಜಮಾ ಆಗ್ತಾ ಆಗಿದೆ ಅಂತ ಮಾಹಿತಿ ಕೂಡ ಬರ್ತಿದೆ. ಹೌದು ಸ್ನೇಹಿತರೆ, ಇದು 23ನೇ 24ನೇ ಕಂತ ಅಥವಾ 22-23ನೇ ಕಂತ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ, ಅಂದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 23ನೇ ಕಂತು ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಬೆಂಗಳೂರು ಗ್ರಾಮಾಂತರ ಅಂದರೆ ಬೆಂಗಳೂರು ಸುತ್ತಮುತ್ತ ಎಲ್ಲರಿಗೂ ಹಣ ಜಮಾ ಆಗ್ತಾ ಬರ್ತಿದೆ ಮತ್ತು ಮೈಸೂರು ಹಾಗೂ ಮಂಡ್ಯ ಜಿಲ್ಲೆ ಜಮಾ ಆಗಿದೆ ಮತ್ತು ಬೀದರ್ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆ ಜಮಾ ಆಗಿದೆ. ಹಾಗೆ ಗದಗ್, ದಾವಣಗೆರೆ, ಬಿಜಾಪುರ, ಕಲಬುರಗಿ ಜಿಲ್ಲೆಗೂ ಹಣ ಜಮಾ ಆಗಿದೆ. ಶ್ರೀರಂಗಪಟ್ಟಣ ಜಮಾ ಆಗಿದೆ. ಹಾಗೆ ಗುಲ್ಬರ್ಗ ಜಿಲ್ಲೆ ಮತ್ತು ಶ್ರೀರಂಗಪಟ್ಟಣ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೂ ಜಮಾ ಆಗಿದೆ. ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜಮಾ ಆಗಿದೆ. ಹಾಗೂ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಹಾಗೂ ಚಾಮರಾಜನಗರ ಕೂಡ ಹಣ ಜಮಾ ಆಗಿದೆ. ಸ್ನೇಹಿತರೆ, ನಿಮಗೂ ಕೂಡ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೌದು ಸ್ನೇಹಿತರೆ, ಈ ಹಣವು ಹಂತ ಹಂತವಾಗಿ ಎಲ್ಲರಿಗೂ ಮತ್ತು ಎಲ್ಲ ಜಿಲ್ಲೆ ಹಾಗೂ ತಾಲೂಕವರು ಎಲ್ಲ ಗ್ರಾಮಗಳಿಗೆ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಬರ್ತಿದೆ. ಹೌದು ಸ್ನೇಹಿತರೆ, ನೀವು ಕೇಳ್ಬೋದು ಕೆಲವರಿಗೆ 4,000 ಹಣ ಜಮಾ ಆಗಿದೆ ಅಂತ. ಸ್ನೇಹಿತರೆ, ಅದು 23ನೇ 24ನೇ ಕಂತ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಕೆಲವರಿಗೆ 4,000 ಹಣ ಯಾಕೆ ಜಮಾ ಆಗಿದೆ ಅಂದರೆ, ಈ ಹಿಂದೆ ಗೃಹಲಕ್ಷ್ಮಿ 22ನೇ ಕಂತು ಕೆಲವರಿಗೆ ಹಣ ಜಮಾ ಆಗಿಲ್ಲ, ಅಂಥವ್ರಿಗೆ ಮಾತ್ರ 4,000 ಹಣ ಜಮಾ ಆಗಿದೆ. ಅಂದರೆ 22 ಮತ್ತು 23ನೇ ಕಂತು ಒಟ್ಟು 4,000 ಹಣ ಜಮಾ ಆಗಿದೆ. ಹೌದು ಸ್ನೇಹಿತರೆ, ಈಗ ಸದ್ಯಕ್ಕೆ ಮಾತ್ರ 23ನೇ ಕಂತು ಜಮಾ ಆಗಿದೆ ಸ್ನೇಹಿತರೆ. ಇನ್ನೂ ಕೂಡ ಗೃಹಲಕ್ಷ್ಮಿ 24ನೇ ಕಂತು ಬಿಡುಗಡೆ ಆಗಿಲ್ಲ. ಹೌದು ಸ್ನೇಹಿತರೆ, ಈಗ ಎಲ್ಲ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ 23ನೇ ಕಂತು ಮಾತ್ರ ಜಮಾ ಆಗ್ತಾ ಬರ್ತಿದೆ. ಸ್ನೇಹಿತರೆ, ಹಾಗೆ ನಿಮಗೇನಾದರೂ ಗೃಹಲಕ್ಷ್ಮಿ 23ನೇ ಕಂತು ಬಂದಿಲ್ಲ ಅಂದರೆ ಈ ಕೂಡಲೇ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡ್ಕೊಳ್ಳಿ, ಅಂದರೆ ಮಾತ್ರ ನಿಮಗೆ ಹಣ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ 23, 24ನೇ ಕಂತು ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಹೌದು ಸ್ನೇಹಿತರೆ, ಅದಕ್ಕಾಗಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೀನಿ. ದಯಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.